ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಪ್ರಜ್ವಲ್ ರೇವಣ್ಣ ಏನು ಓಡಿಸ್ರಪ್ಪ. ಹಾಸಿಗೆ ದಿಂಬು ಹೊದಿಕೆ ವಶಕ್ಕೆ. ನನಗೆ ಅರ್ಥ ಆಗ್ತಾ ಇಲ್ಲ, SIT ಇಲ್ಲಿ ತನಕೇನು ಕಲ್ಲೆಕಾಯಿ ತಿಂತಾ ಇದ್ರ? ಪ್ರಜ್ವಲ್ ಬಳಸ್ತಾ ಇದ್ದ ಹಾಸಿಗೆ ದಿಂಬು ಇದು ನನಗೇನೋ ಏನೋ ಹಳ್ಳಾಡಿಸ್ತಾ ಇದ್ದಾರೆ ಇವರು. ಅವತ್ತೇ ತಗೋಬೋದಿತ್ತಲ್ಲ ಅವ್ರ ಮೇಲೆ, ಆತನ ಮೇಲೆ SIT ತನಿಖೆ ಆದಾಗ 30 ದಿನ ಕಳೆದ ನಂತರ ಏನು ಇವರು ಬರೋದು? ಈಗ ಹಾಸಿಗೆ ದಿಂಬನ್ನು ವಶಕ್ಕೆ ಪಡೀತಾ ಇದ್ದಾರಂತೆ. ಅಲ್ಲ ರೀ, 31 ದಿವಸ ತನಕ ಏನು ಮಾಡ್ತಾ ಇದ್ರಿ ಇವರು? FSL ಟೀಮ್ ಬಯೋಲಾಜಿಕಲ್ ಎವಿಡೆನ್ಸನ್ನು ಈಗ ಕಲೆ ಆಗ್ತಾ ಇದೆಯಂತ. ಇದು ಹಳ್ಳಾಡಿಸ್ತಾ ಇದ್ದಾರೆ, ಇದು ಪಕ್ಕ ಹಳ್ಳಾಡಿಸ್ತಾ ಇರುವಂಥದ್ದು. SIT ಟೀಮ್ಗೆ ಇಲ್ಲಿ ತನಕ ಬೆಂಗಳೂರು ಹಾಸನ ಟೂರ್ ಹೋಗ್ತಾ ಇದ್ರು. ಯಾರು ಬಿಡುಗಡೆ ಮಾಡಿದ್ದು ಅಂತ ಹೇಳಿ ಈಗ ಹಾಸಿಗೆ ದಿಂಬನ್ನು ವಶಕ್ಕೆ ಪಡೀತಾ ಇದ್ದಾರಂತೆ. ಯಾವನಾದರೂ ಚೇಂಜ್ ಮಾಡಿರ್ತಾನ್ರಿ? ಓಕೆ, ನಾಗೇಂದ್ರ ಬಾಬು ಮತ್ತು ಖುಷ್ವಂತ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಮತ್ತೊಮ್ಮೆ ಮೊದಲಿಗೆ ನಾಗೇಂದ್ರ ಬಾಬುಗೆ ಕೇಳಕ್ಕೆ ಇಷ್ಟಪಡ್ತೀನಿ. ನಾಗೇಂದ್ರ ಬಾಬು, SIT ಟೀಮ್ ಈಗ ಬಂದು ಏನು ಅಲ್ಲಿ ತಲೆದಿಂಬು ಆಮೇಲೆ ಹಾಸಿಗೆ ಇದನ್ನೆಲ್ಲ ಈಗ ವಶಪಡಿಸ್ಕೊಳ್ಳತ್ತಾ? ಅಲ್ಲ ಸರ್, 30 ದಿನಗಳ ತನಕ ಅಲ್ಲಿ ಏನು ಯಾರಾದರೂ ಅದಕ್ಕೆ ರಕ್ಷಣೆಗಿದ್ರು ಅಥವಾ ಅಲ್ಲಿ ಇಲ್ಲ ಯಾರು ಅದನ್ನು ಒಳಗೋಗಬಾರ್ದು ಹೊರಗೋಗಬಾರ್ದು ಅಂತ ಈಗ ವಶಕ್ಕೆ ಪಡಿತಾರೆ. ಈಗ FSL ಟೀಮ್ ಅಂತಂದರೆ 30 ದಿನ ಮತ್ತೆ ಏನು ಮಾಡ್ತಾಯಿದ್ರು? ಚೇಂಜ್ ಮಾಡಿರ್ಬೋದಪ್ಪ ಯಾರಾದರೂ. ಎಲ್ಲರೂ ಹೊರಗಡೆನೇ ಇದ್ದಾರೆ, ಸಾಧ್ಯತೆ ಇದೆ. ನನಗೆ ಅರ್ಥ ಆಗ್ತಾ ಇಲ್ಲ. ಪ್ಲೀಸ್ ಅದ್ರ ಬಗ್ಗೆ ಸ್ವಲ್ಪ ಬೆಳಕು ಚೆಲ್ಲಿ ನಾಗೇಂದ್ರ ಬಾಬು. ಅದು ಹೆಂಗೆ ಇವತ್ತು FSL ಟೀಮ್ ಬಂದು ಅದನ್ನು ತನ್ನ ವಶಕ್ಕೆ ತೆಗೆದುಕೊಳ್ಳೋದಂದ್ರೆ ಏನು ಕತೆ? ಜಯಪ್ರಕಾಶ್ ಶೆಟ್ಟಿ, ನೋಡಿ, ಈ ಒಂದು ಪ್ರಕರಣ ಯಾವಾಗ ಬೆಳಕಿಗೆ ಬರುತ್ತೆ ಅಂತ ಗೊತ್ತಾಗುತ್ತೋ ಇಲ್ಲಿ ಒಂದು ಕ್ಲಾರಿಫಿಕೇಶನ್ ಕೊಟ್ಬಿಡ್ತೀನಿ. ಇಲ್ಲಿರುವಂಥ ಈ ಒಂದು ಸಂಸದರ ಒಂದು ಅಧಿಕೃತ ನಿವಾಸ ಏನಿದೆ, ಈ ಅಧಿಕೃತ ನಿವಾಸವನ್ನು ತಮ್ಮ ಸುಪರ್ದಿಗೆ ತೆಗೆದುಕೊಳ್ತಾರೆ. ಇಲ್ಲಿಗೆ ಯಾರನ್ನು ಕೂಡ ಹೋಗೋದಕ್ಕೆ ಇಲ್ಲಿಯವರೆಗೂ ಕೂಡ ಬಿಟ್ಟಿಲ್ಲ. ಅಂದರೆ 1 ತಿಂಗಳಿಂದನೂ ಇದು ಈ ಒಂದು ಸಂಸದರ ನಿವಾಸ ಏನಿದೆ, ಈ ಸಂಸದರ ನಿವಾಸ ಇರುವಂಥದ್ದು ಒಬ್ಬ DYSPಯ ಬಳಿ ಇರುವಂಥ ಕೀ. ಅವರು ಯಾರನ್ನು ಕೂಡ ಒಳಗಡೆ ಹೋಗೋದಕ್ಕೆ ಬಿಟ್ಟಿಲ್ಲ. ಆದರೆ ನೀವು ಹೇಳಿದಂತೆ ಆರಂಭದಲ್ಲೇ ಕೀಯನ್ನು ತಮ್ಮ ಬಳಿಯೇ ವಶಕ್ಕೆ ಪಡೆದುಕೊಂಡಿದ್ದಂಥ SIT ತನಿಖಾ ತಂಡ ಯಾಕೆ ಇಷ್ಟು ದಿನ ತಡ ಮಾಡಿ ಈಗ ಅದನ್ನು ಬೇಕಾಗಿರುವಂಥ ಬಯಾಲಜಿಕಲಿ ಸಾಕ್ಷ್ಯಗಳನ್ನು ಕಲೆ ಹಾಕೋದಕ್ಕೆ ಮುಂದಾಗ್ತು? ಅಂದರೆ ಇಲ್ಲಿ ಎಲ್ಲೋ ಒಂದು ಕಡೆ SIT ತನಿಖೆಯ ಹಾದಿಯ ಮೇಲೇ ನಮಗೆ ಸಾಕಷ್ಟು ಅನುಮಾನಗಳು ವ್ಯಕ್ತವಾಗ್ತಾ ಇರುವಂಥದ್ದು. ನೀವು ಹೇಳಿದಂತೆ ಈ ನಿವಾಸ, ಈ ಸಂಸದರ ಅಧಿಕೃತ ನಿವಾಸ ಇರ್ಬೋದು, ಆದರೆ ಬೇರೆ ಬೇರೆ ಕಡೆ ಅಲ್ಲಿ ಯಾವುದನ್ನು ಕೂಡ ತಮ್ಮ ಸುಪರ್ದಿಗೆ ತೆಗೆದುಕೊಂಡಿಲ್ಲ. ಅಲ್ಲಿ ಏನು ಬೇಕಾದರೂ ಚೇಂಜಸ್ಗಳಾಗಿರ್ಬೋದು, ಸಾಕ್ಷ್ಯಾಧಾರಗಳನ್ನು ನಾಶಪಡಿಸುವಂಥ ಸಾಧ್ಯತೆಗಳು ಇಲ್ಲಿ ದಟ್ಟವಾಗಿ ಕಂಡು ಬರ್ತಾ ಇದೆ. ಇಷ್ಟು ದಿನ ಬೇಕಾಯ್ತಾ SIT ತನಿಖಾ ತಂಡಕ್ಕೆ? ರಾತ್ರೋರಾತ್ರಿ ಬಂದು ಇಲ್ಲಿದ್ದಂಥ ಹಾಸಿಗೆ ದಿಂಬು ಬಯೋಲಾಜಿಕಲಿ ಎವಿಡೆನ್ಸ್ಗಳನ್ನು ಕಲೆಕ್ಟ್ ಮಾಡ್ಕೊಂಡು ಹೋಗಿದ್ದಾರೆ ಅಂತಂದರೆ ಇಷ್ಟು ದಿನ ಏನು ಮಾಡ್ತಾ ಇದ್ರು? ಬೇರೆ ಸಾಕ್ಷಿಗಳನ್ನು ಕಲೆ ಹಾಕೋದಕ್ಕೆ ಮುಂದಾಗಿದ್ದಂಥ ತನಿಖಾ ತಂಡ ನೋಡಿ, ಬೇರೆ ಬೇರೆ ಆಯಾಮಗಳಲ್ಲಿ ತನಿಖೆಯನ್ನು ನಡೆಸ್ತಾ ಇದ್ವಿ ಅಂತೇಳಿ SIT ತನಿಖಾ ತಂಡ ಮಾಹಿತಿಯನ್ನು ಕೊಡ್ತಾ ಇತ್ತು. ಒಂದು ಟೀಮನ್ನು ಇಲ್ಲಿ ಬಿಟ್ಟು, ಅಂದರೆ ಸಂತ್ರಸ್ತೆಯರ ಸಮೇತವಾಗಿ ಇಲ್ಲಿಗೆ ಕರ್ಬಂದಿದ್ರು. ಸಂತ್ರಸ್ತೆ ಈ ಒಂದು ಸಂಸದರ ಅಧಿಕೃತ ನಿವಾಸಕ್ಕೆ ಬಂದು ನಮ್ಮ ಮೇಲೆ ಇದೇ ಜಾಗದಲ್ಲಿ ಲೈಂಗಿಕ ದೌರ್ಜನ್ಯ ಆಗಿತ್ತು ಅಂತೇಳಿ ತೋರಿಸಿ ಅವತ್ತು ಆಕೆ ಜಾಗವನ್ನು ಕೂಡ ತೋರಿಸಿದ್ರು. ಅವತ್ತೇ ಅದೆಲ್ಲವನ್ನ ಕೂಡ ಈಗ ವೆರಿ ಕ್ಲಿಯರ್. ಒಂದು ಈಗ ಮತ್ತೊಮ್ಮೆ ಬರ್ತೀನಿ ನಿಮ್ಮ ಬಳಿ. ಈಗ MP ನಿವಾಸ ನಂಬರ್ 1. ವೀಕ್ಷಕರೇ, ನನ್ನ ಡೌಟು ನಿಮ್ಮ ಡೌಟು ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. MP ನಿವಾಸ, ಆತನ ಮೇಲೆ SIT ತನಿಖೆ ಶುರು ಮಾಡಿದಾಗ ಏನಾಯಿತು ಅಂತ ಗೊತ್ತಿರುತ್ತೆ. ನಾನೀಗ ನಾಗೇಂದ್ರ ಬಾಬು ಕೇಳೋದಿಷ್ಟೇ, ಯಾವಾಗ SIT ಬಂತು ಅದನ್ನು ತನ್ನ ವಶಕ್ಕೆ ತೆಗೆದುಕೊಂಡಿದೆಯಾ? ಇಡೀ ಮನೆಯನ್ನು ವಶಕ್ಕೆ ತೆಗೆದುಕೊಂಡ್ರೆ ಐ ಕ್ಯಾನ್ ಅಗ್ರಿ. ಅಲ್ಲಿ ಒಳಗೆ ಯಾರು ಹೋಗೋಂಗಿಲ್ಲ, ಹೊರಗೆ ಯಾರು ಬರೋಂಗಿಲ್ಲ, ಕ್ಲೀನ್ ಮಾಡೋಂಗಿಲ್ಲ, ಮತ್ತೊಂದು ಮಾಡೋಂಗಿಲ್ಲ.
ಏನಂತಾರೆ ಅದಕ್ಕೆ ಮಹಾಜರು ಏನಂತಾರೆ ಏನೋ ಒಂದು ಕನ್ನಡದಲ್ಲಿ ಒಳ್ಳೆ ಹೆಸರಿದೆ ಏನೋ ನಾಮೆ ಅಂತಾರಲ್ಲ ಮಹಾಜರು ಮಾಡುವಾಗ. ಈಗ ವೀಕ್ಷಕರೇ ಒಂದು ಹೇಳ್ಬಿಡ್ತೀನಿ, ಪಂಚನಾಮೆ ಪಂಚನಾಮೆ ಸಾರಿ ಪಂಚನಾಮೆ ಪಂಚನಾಮೆ ಒಂದು ಆಕ್ಸಿಡೆಂಟ್ ಆಗಿರುತ್ತೆ ನೋಡಿ ವೀಕ್ಷಕರೇ, ಒಂದು ಆಕ್ಸಿಡೆಂಟ್ ಆಗಿರುತ್ತೆ ತಿಳ್ಕೊಳ್ಳಿ. ಅಲ್ಲಿ ಏನು ಮಾಡ್ತಾರೆ ಪೊಲೀಸರು, ಒಂದು ಎಲ್ಲೋ ಪಟ್ಟಿ ಹಾಕ್ತಾರೆ, ಯಾರು ಒಳಗೆ ಬರಬಾರ್ದಪ್ಪ ಅಂತೇಳಿ. ಅಲ್ಲಿ ಎಲ್ಲ ಆದ ನಂತರ ನೀವು ದೊಡ್ಡ ಏನೋ ಮೀಡಿಯಾದ ಮಹಾ ಮಾಸ್ಟರ್ ಆಗಿದ್ರು ಕೂಡ ಅವ್ರೇನು ಒಳಗೆ ಬಿಡೋದಿಲ್ಲ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬಂದರೂ ಕೂಡ ಒಳಗೆ ಬಿಡೋದಿಲ್ಲ. ಅವ್ರಿಗೆ ಏನೆಲ್ಲ ಬೇಕು ಎಲ್ಲ ಪತ್ತೆ ಹಚ್ಚಿದ ನಂತರ ಆಮೇಲೆ ಎಲ್ಲ ಆದ ನಂತರ ಮಾಹಿತಿ. ನನ್ನ ಪ್ರಶ್ನೆ ಈಗ, ಎಲ್ಲಿ ಇಂಥ ಅತ್ಯಾಚಾರಗಳೋ ಶೋಷಣೆನೋ ಮತ್ತೊಂದು ಆಯಿತೋ ಆ ರೂಮ್ ಏನಿದೆ, ಆ ರೂಮಲ್ಲಿ 31 ದಿವಸ ಆಯಿತು. ಯಾವಾಗ ಏಪ್ರಿಲ್ 26ನೇ ತಾರೀಕು SIT ರಚನೆಯಾಗಿದೆ, ಅವತ್ತೇ ಅದನ್ನು ವಶಕ್ಕೆ ಪಡಿಬೇಕಿತ್ತಲ್ಲ. ನೀವು ಬಿಡಿ, ನಾನು ಸಿಂಪಲಾಗಿ ಹೇಳ್ತೀನಿ. ಅಮೆರಿಕಾದ ಪ್ರೆಸಿಡೆಂಟ್ ಆಗಿದ್ದಂಥ ಬಿಲ್ ಕ್ಲಿಂಟನ್ ಮೇಲೆ ಮೋನಿಕಾ ಲೆವಿನ್ಸ್ಕಿ ಅನ್ನುವಂಥ ಒಂದು ಹೆಣ್ಣು ಮಗಳು ಲೈಂಗಿಕ ಹಗರಣದ ಆರೋಪವನ್ನು ಮಾಡಿದಾಗ ಪತ್ತೆ ಹಚ್ಚಿದ್ದು ಹೆಂಗೆ ಗೊತ್ತಾ, ಕೊನೆಗೂ ಕೂಡ ಮೋನಿಕಾ ಲೆವಿನ್ಸ್ಕಿ ಹಾಕಿರುವಂಥ ಒಂದು ಓವರ್ ಕೋಟ್ ಮೇಲೆ ಒಂದು ಮಾಹಿತಿ ಸಿಗತ್ತೆ. ಅಲ್ಲೇ ದೊಡ್ಡ ಮಟ್ಟದಲ್ಲಿ ಅಮೆರಿಕ ಅಧ್ಯಕ್ಷರಿಗೆ ಒಂದು ಚೀಮಾರಿ ಹಾಕುವಂಥ ಪ್ರಸಂಗ ಬಂದಿದ್ದು. ಈಗ ನಾವು ಕೇಳ್ತಿರುವಂಥದ್ದು, ಇದು ಲೈಂಗಿಕ ಹಗರಣವಾಗಿರುವಂಥ ಕಾರಣ ಅವರ ಬೆಡ್ಡು, ಹಾಸಿಗೆಯಲ್ಲಿರುವಂಥ ಶಾಲು, ಮತ್ತೊಂದು ಹೊದಿಕೆ, ಆಮೇಲೆ ಅಲ್ಲಿಯ ನೆಲ, ಆಮೇಲೆ ಅಲ್ಲಿಯ ತಲೆದಿಂಬು ಎಲ್ಲವೂ ಕೂಡ 31ನೇ ತಾರೀಕು ತನಕ. ನನ್ನ ಸಿಂಪಲ್ ಪ್ರಶ್ನೆ, ಮೊನ್ನೆ ಬಂದು ಹೋದವರು ಆ ರೂಮನ್ನು, ಆ ಬಿಲ್ಡಿಂಗನ್ನು ವಾಪಸ್ ಕುಟುಂಬಕ್ಕೆ ಬಿಟ್ಟು ಹೋಗಿದ್ರಾ ಅಥವಾ SITಯ ಕಸ್ಟಡಿಯಲ್ಲಿ ಇತ್ತಾ? SIT ಕಸ್ಟಡಿಯಲ್ಲಿ ಇಲ್ಲ ಅಂತಂದರೆ ಇವತ್ತು ಬಂದು ಅವ್ರೇನು ಗೆಣಸ ಕೀಳ್ತಾ ಇರೋದಲ್ಲಿ ಯಾರನ್ನು ಮೋಸ ಮಾಡ್ತಾ ಇದ್ದೀರಾ? ದಟ್ ಮೀನ್ಸ್ SIT ಮುಖ್ಯಸ್ಥರಾಗಿರುವಂಥ VK ಸಿಂಗ್ ಅವರ ಬಗ್ಗೆ ಅಪಾರವಾದಂಥ ಗೌರವ ಈಗಲೂ ಇದೆ, ಹಿಂದೆನೂ ಇತ್ತು. ಅವರ ಬಗ್ಗೆ ಎರಡು ಮಾತಿಲ್ಲ. ಆದರೆ ಹಾದಿ ತಪ್ತಾ ಇದೆಯಾ? ನನ್ನ ಪ್ರಶ್ನೆಗೆ ಉತ್ತರ ಬೇಕು ನಾಗೇಂದ್ರ ಬಾಬು. ಜಯಪ್ರಕಾಶ್ ಶೆಟ್ಟಿ, ನೋಡಿ BK ಸಿಂಗ್ ಅವರ ಬಗ್ಗೆ ನೀವು ಮಾತಾಡ್ತಾ ಇದ್ರಿ. ಅವರ ಒಂದು ತನಿಖೆಯ ಒಂದು ಹಾದಿ ಇದೆಯಲ್ಲ, ಇಡೀ ಕರ್ನಾಟಕ ಪೊಲೀಸ್ ಇಲಾಖೆ ಮೆಚ್ಚಿಕೊಳ್ಳುವಂತ. ಯಾಕಂದ್ರೆ ಈ ಹಿಂದೆ ಗೌರಿ ಲಂಕೇಶ್ ಪ್ರಕರಣದಲ್ಲೂ ಕೂಡ ಅವರು ಬಹಳಷ್ಟು ಒಂದು ಉತ್ತಮವಾದಂಥ ಕಾರ್ಯಗಳನ್ನ ಮಾಡಿದ್ರು. ಜಯಪ್ರಕಾಶ್ ಶೆಟ್ಟಿ, ನೀವು ಹೇಳಿದಂತೆ ಈ ಸಂಸದರ ನಿವಾಸ SIT ಅವರ ಸುಪರ್ದಿಯಲ್ಲಿದೆ. ಆದರೆ ಕೇವಲ ಇದೊಂದೇ ಜಾಗದಲ್ಲಿ ಅನಾಚಾರ ನಡೆದಿದೆ ಅನ್ನೋ ಮಾಹಿತಿಯನ್ನು ಕೊಟ್ಟಿಲ್ಲ. ಬೇರೆ ಬೇರೆ ಜಾಗದಲ್ಲೂ ಕೂಡ ಅನಾಚಾರಗಳು, ಲೈಂಗಿಕ ದೌರ್ಜನ್ಯಗಳು ನಡೆದಿದೆ ಅನ್ನುವ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಖುದ್ದು ಸಂತ್ರಸ್ತೆಯರು ಕೊಟ್ಟಿದ್ದಾರೆ. ಕೇವಲ ಇದೊಂದು ಜಾಗವನ್ನು ಮಾತ್ರ ತಮ್ಮ ಸುಪರ್ದಿಗೆ ತೆಗೆದುಕೊಂಡಿದ್ದಾರೆ. ಆದರೆ ಹೊಳೆ ನರಸೀಪುರದಲ್ಲಿರುವಂಥ ನಿವಾಸವನ್ನು ಯಾಕೆ ತಮ್ಮ ಹದೋಬಸ್ತ್ಗೆ ತಗೊಂಡಿಲ್ಲ? ಮತ್ತೊಂದು ಕಡೆ ಗೋಣಿಕೊಪ್ಪದಲ್ಲಿರುವಂತಹ ಒಂದು ಫಾರ್ಮ್ ಹೌಸ್ ಅಥವಾ ಮತ್ತೊಂದು ಫಾರ್ಮ್ ಹೌಸ್ಗಳನ್ನು ಯಾಕೆ ತಮ್ಮ ಸುಪರ್ದಿಗೆ ತೆಗೆದುಕೊಂಡಿಲ್ಲ ಅನ್ನುವ ಅನುಮಾನಗಳು ಈಗ ಪ್ರಶ್ನೆ ಆಗ್ತಾ ಇದೆ. ಕೇವಲ ಇದೊಂದೇ ಜಾಗ ಅಲ್ಲ, ಬೇರೆ ಬೇರೆ ಜಾಗಕ್ಕೂ ಕೂಡ ಸಂತ್ರಸ್ತರು ಕರೆದುಕೊಂಡು ಹೋಗಿ ಆ ಜಾಗದಲ್ಲೂ ಕೂಡ ತಮ್ಮ ಮೇಲೆ ಲೈಂಗಿಕ ದೌರ್ಜನ್ಯ ಆಗಿತ್ತು ಅಂತೇಳಿ ಖುದ್ದು ಯಾವ ರೂಮಲ್ಲಿ ಆಗಿತ್ತು ಅನ್ನೋದ್ರ ಬಗ್ಗೆ ಅವರು ತೋರಿಸಿ ಪಂಚನಾಮೆನ ಕೂಡ ಮಾಡಿಕೊಳ್ಳಲಾಗಿತ್ತು. ಅಲ್ಲೆಲ್ಲವನ್ನು ಕೂಡ ತಮ್ಮ ಸೀಸನ್ನು ಮಾಡಿಲ್ಲ. ಆದರೆ ಇದೊಂದನ್ನು ಮಾತ್ರ ಸೀಸ್ ಮಾಡಿದ್ರೆ ಈ ಒಂದು ಸಂಸದರ ನಿವಾಸದಿಂದ ಇವತ್ತು ರಾತ್ರಿ ಬೆಳಗಿನ ಜಾವ 4 ನಾವು ಕೂಡ ಗಮನಿಸಿದ್ವಿ. ಹಾಸಿಗೆಗಳನ್ನು, ಬೆಡ್ಶೀಟ್ಗಳನ್ನು, ತಲೆದಿಂಬನ್ನು ಎಲ್ಲವನ್ನು ಕೂಡ ಕಲೆಕ್ಟ್ ಮಾಡ್ಕೊಂಡು ಹೋಗಿದ್ದಾರೆ. ಇದೇ ಒಂದು ಅನುಮಾನಗಳು ಉದ್ಭವ ಆಗ್ತಾ ಇರುವಂಥದ್ದು. ಕೇವಲ ಇಲ್ಲಿ ಮಾತ್ರ ಯಾಕೆ, ಬೇರೆ ಕಡೆ ಯಾಕೆ ಇವರು ಸ್ಯಾಂಪಲ್ಗಳನ್ನು ಕಲೆಕ್ಟ್ ಮಾಡಿಲ್ಲ, ಬಯೋಲಾಜಿಕಲ್ ಎವಿಡೆನ್ಸ್ಗಳನ್ನು ಕಲೆಕ್ಟ್ ಮಾಡೋದಕ್ಕೆ ಮುಂದಾಗಿಲ್ಲ? ಒಂದು ವೇಳೆ ಕಲೆಕ್ಟ್ ಮಾಡಿದ್ದಾಗಿದ್ರೆ ತಮ್ಮ ಸುಪರ್ದಿಲ್ಲ ಇದ್ದಿದ್ರೆ ಇಷ್ಟೊತ್ತಿಗೆಲ್ಲ ತೆಗೆದುಕೊಂಡು ಹೋಗಿ FSL ಕೊಟ್ಟು FSL ನಲ್ಲಿ ಅದಕ್ಕೆ ಸಂಬಂಧಪಟ್ಟಂತ ಒಂದಷ್ಟು ಈಗಾಗಲೇ ರಿಪೋರ್ಟ್ ಬರಬೇಕಾಗಿತ್ತು. ನಾನು ಹೇಳ್ತಿರೋದಷ್ಟೇ. ಅಲ್ಲಿ BK ಸಿಂಗ್ ಅವರು ಅದರ ಮುಖ್ಯಸ್ಥರಾಗಿದ್ದಾರೆ. ನೋಡಿ, ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ವೀಕ್ಷಕರೇ, BK ಸಿಂಗ್ ಅವರ ಬಗ್ಗೆ ಒಂದು ಎಳ್ಳಿನಷ್ಟು ನಮಗೆ ಸಂಶಯಗಳಿಲ್ಲ, ಸಂಶಯ ಇಲ್ಲ. ಯಾಕಂದರೆ ಒಬ್ಬ ಅಧಿಕಾರಿ ಅವರ ಬ್ಯಾಕ್ಗ್ರೌಂಡನ್ನು ನೋಡ್ತೀವಿ ನಾವು. BK ಸಿಂಗ್ ಬಗ್ಗೆ ಅಪಾರವಾದಂಥ ನಂಬಿಕೆ, ಗೌರವ ಮತ್ತು ಅವರ ಈ ಹಿಂದೆ ಮಾಡಿದಂಥ ಅವರ ಪ್ರಾಮಾಣಿಕತೆಯ ಬಗ್ಗೆ, ಅವರ ಧೈರ್ಯದ ಬಗ್ಗೆ ನಮಗೆ ಎಳ್ಳಷ್ಟು ಅನುಮಾನ ಇಲ್ಲ. BK ಸಿಂಗ್ ಅವರು ಈ ಕೇಸನ್ನು ತಗೊಳ್ಳಿ ಅಂತ ಕೊಟ್ಟಾಗ ಫಸ್ಟ್ ತಗೊಳ್ಳಿಲ್ಲ. ಯಾಕಂದರೆ ನನಗೆ ಫೋರ್ಸ್ ಮಾಡಬಾರ್ದು ಅಂತೇಳಿ ಇದು ನಮಗೆ ಬಂದಿರುವಂಥ ಮಾಹಿತಿ. ನಂತರ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು, ಇಲ್ಲ ನೀವು ಯಾರಿಗೂ ರಿಪೋರ್ಟ್ ಮಾಡಬೇಡಿ, ಡೈರೆಕ್ಟ್ ನಮಗೆ ರಿಪೋರ್ಟ್ ಮಾಡಬೇಕು ಅಂತ ಹೇಳಿದ ನಂತರ ಅವರು ಒಪ್ಕೊಂಡಿದ್ದಾರೆ. ಸೊ ಹಾಗಾಗಿ ಅವರಿಂದ ತಪ್ಪಾಗ್ಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಪ್ರಶ್ನೆ ಅಂತೂ ಮಾಡ್ತೀವಿ. ಒಂದು ತಿಂಗಳೇನು ಮಾಡ್ತಾ ಇದ್ರಿ ಬೆಡ್ ಇಟ್ಕೊಂಡು? ಯಾಕೆ ಅವತ್ತೇ FSL ಕಳಿಸಲಿಲ್ಲ? ಇವತ್ತು ರಿಪೋರ್ಟ್ ಬರಬೇಕಾಗಿತ್ತು. ನಾನು ಹೇಳಿದ್ನಲ್ವಾ, ಅಮೆರಿಕದಲ್ಲಿ ಆಗಿದ್ದು ಮೋನಿಕಾ ಲೆವಿನ್ಸ್ಕಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅವಳ ಮೇಲಿದ್ದ ಓವರ್ ಕೋಟ್ನಲ್ಲಿ ಸಿಕ್ಕಂಥ ಮಾಹಿತಿ, ಅದುವೇ ಕೊನೆಗೆ ಅಲ್ಲಿ ಅಧ್ಯಕ್ಷರಿಗೆ ಮುಳುವಾಯಿತು.
ಏನು ಹೇಳ್ತಾ ಇದ್ದಾರೆ ನಾಗೇಂದ್ರ ಬಾಬು ಏನು ಹೇಳ್ತಾ ಇದ್ರಿ? ಜಯಪ್ರಕಾಶ್ ಶೆಟ್ಟಿ ನೋಡಿ, ರಾತ್ರಿ ಇದನ್ನ ತಗೊಂಡೋದ್ರಲ್ಲ, ಇದರ ರಿಪೋರ್ಟ್ ಬರೋದಕ್ಕೆ ಇನ್ನು ಎಷ್ಟು ದಿನಗಳು ಬೇಕಾಗುತ್ತೋ ಅಲ್ಲಿಯವರೆಗೂ ಕೂಡ ಇವರು ಆ ರಿಪೋರ್ಟ್ಗೋಸ್ಕರ ಕಾಯ್ಕೊಂಡಿದ್ದೀವಿ ಅನ್ನುವ ಹೇಳಿಕೆಗಳನ್ನ ಕೋರ್ಟ್ ಮುಂದೆ ಹೇಳುವಂಥ ಪ್ರಯತ್ನವನ್ನ ಮಾಡ್ತಾರೆ. ಅದೇ ಮೊದಲ ದಿನವೇ ಇದೆಲ್ಲವನ್ನ ತೆಗೆದುಕೊಂಡು ಹೋಗಿ FSL ಇದೆ, ಹೈದರಾಬಾದ್ನಲ್ಲಿ ಬಯಾಲಜಿಕಲ್ ಲ್ಯಾಬ್ ಇದೆ, ಅಲ್ಲಿಂದ ರಿಪೋರ್ಟನ್ನು ತಗೊಂಡಿದ್ರೆ ಇಷ್ಟೊತ್ತಿಗೆಲ್ಲ ಅವರು ಪ್ರಾಥಮಿಕ ಹಂತದ ಒಂದು ರಿಪೋರ್ಟನ್ನು ಸಲ್ಲಿಕೆ ಮಾಡ್ಬೋದಿತ್ತು, ಒಂದು ಹಂತದ ಒಂದು ತನಿಖೆಯ ವರದಿಯನ್ನು ಕೂಡ ಸಲ್ಲಿಕೆ ಮಾಡ್ಬೋದಿತ್ತು. ಎಲ್ಲೋ ಒಂದು ಕಡೆ ಈ ವಿಚಾರದಲ್ಲಿ ಹಿನ್ನಡೆ ಆಗೋದ್ರಲ್ಲಿ SIT ಟೀಮ್ಗೆನೆ ಚೀಮಾರಿ ಹಾಕುವಂತ ಕೆಲಸಗಳಾಗುತ್ತೆ ಇಲ್ಲಿ. ಜಯಪ್ರಕಾಶ್ ಶೆಟ್ಟಿ, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಅಪ್ಡೇಟ್ಸ್ಗಾಗಿ. ದಯವಿಟ್ಟು BK ಸಿಂಗ್ ಅವರಿರೋ ಕಾರಣಕ್ಕಾಗಿ ಅವರ ಟೀಮ್ ಬಗ್ಗೆ ನಮಗೆ ಅಪಾರವಾದಂಥ ಅಭಿಮಾನ ಇದೆ, ನೆಮ್ಮದಿ ಇದೆ, ಸರಿಯಾಗಿ ಮಾಡ್ತಾರೆ ಅಂತೇಳಿ. ಆದರೆ ಒಂದು ಇಡೀ ವೀಕ್ಷಕರಿಗೆ ಹೇಳ್ತಾ ಇರುವಂಥದ್ದು ನೋಡಿ ಸರ್, ಇದು JDS ಅವನು, BJP ಅವನು, ಕಾಂಗ್ರೆಸ್ ಅವನು ಅಂತ ನೋಡಬೇಡಿ. ಇದು ಹೆಣ್ಣು ಕುಲಕ್ಕೆ ಮಾಡಿದಂಥ ಅವಮಾನ. ಅದು ಅಬಾಲವೃದ್ಧರಾದಿಯಾಗಿ ಎಲ್ಲರೂ ಇದ್ದಾರೆ ಅದರಲ್ಲಿ, ಆ ವಿಡಿಯೋಗಳಲ್ಲಿ. ಸತ್ಯಾಂಶ ಹೊರ ಬರಲೇಬೇಕು, ಬಿಡುವಂಥ ಪ್ರಶ್ನೆನೇ ಇಲ್ಲ. ರಾಜಕೀಯ ನಾಯಕರು ನೀನು ಇದೇ ಅಡ್ಜಸ್ಟ್ ಮಾಡು, ಕೆಲವರು ಹೇಳ್ತಾರಲ್ವ ನಾನು ಬಿಡ್ತೀನಿ, ನಾನು ಟೈಮ್ ಬಂದಾಗ ಬಿಡ್ತೀನಿ. ಯಾಕೆ ಟೈಮ್ ಬಂದಾಗ ಬಿಡಬೇಕು? ಯಾಕೆ? ಈಗ ರಾಜಕಾರಣಿಗಳು ಇದನ್ನು ಆಟ ಆಡುವಂಥ ಸಾಧ್ಯತೆ ಇದೆ. ಅದು ಹೆಂಗಿದೆ ಅಂತಂದರೆ, ಈಗ ಫಾರ್ ಎಕ್ಸಾಂಪಲ್ ಒಬ್ಬ ನಾಯಕ ಇರ್ತಾನೆ ಕಾಂಗ್ರೆಸ್ಸಲ್ಲಿ, BJP ನಾಯಕ ಆರೋಪ ಮಾಡೋದು, ನೋಡಿ ನೀವು ಹಿಂಗೆ ಮಾಡಿದಿರಿ. ಆಗ ಮಾಧ್ಯಮದವರು ಬಂದು ಕೇಳ್ತಾರೆ, ಏನಿದೆ ಸರ್ ಕೊಡಿ ಅಂತಂದರೆ, ಇಲ್ಲ ಸಮಯ ಬಂದಾಗ ಬಿಡ್ತೀನಿ. ಅದರ ಅರ್ಥ ಏನು ಸಮಯ ಬಂದಾಗ ಬಿಡ್ತೀನಿ ಅಂದರೆ? ನಮ್ಮದೇನೋ ಲೂಪ್ ಹೋಲ್ಸ್ ಇರುತ್ತೆ, ನೀನೇನಾದರೂ ನನ್ನ ತಂಟೆಗೆ ಬಂದರೆ ನಿನ್ನಿಗೆ ಬಿಡ್ತೀನಿ. ಹಂಗ ಕಳ್ಳ ಪೊಲೀಸ್ ಆಟನಾ? ಅಂದರೆ ನೀನು ನನ್ನ ಮೈನಸ್ ಪಾಯಿಂಟ್ ಹೇಳಿದರೆ ನಿನ್ನ ಮೈನಸ್ ಪಾಯಿಂಟ್ ನಾನು ಹೇಳ್ತೀನಿ. ಹಾಗಿದ್ರೆ ಅಣ್ಣ ನೀನು ಹೇಳಬೇಡ ಮೈನಸ್ ಪಾಯಿಂಟ್, ನಾನು ಹೇಳಬೇಡ. ಹಿಂಗಾಗಬಾರ್ದು ಪ್ರಜ್ವಲ್ ವಿಚಾರದಲ್ಲಿ. JDS ಬಳಿ ಏನೋ ಇದೆ, ಕಾಂಗ್ರೆಸ್ ಬಳಿ ಏನೋ ಇದೆ, ಕಾಂಗ್ರೆಸ್ಗೆ ಕಿರಿಕಾಗತ್ತೆ, JDSಗೆ ಕಿರಿಕಾಗತ್ತೆ, ಹಾಗೆ ಮುಗಿಸ್ಬಿಡಿ. ನೋ, ಮುಗಿಸುವಂಥ ಪ್ರಶ್ನೆ ಇಲ್ಲ. ಇದು ಹೆಣ್ಣು ಮಕ್ಕಳ ಗೌರವದ ಪ್ರಶ್ನೆ. ಕೇವಲ ಬಾಯಲ್ಲಿ ಮಾತ್ರ ಹೆಣ್ಣು ಮಕ್ಕಳು ದೇವತೆ, ದೇವಿ, ಮತ್ತೊಂದು ಮಗದೊಂದು ಅಂತೇಳಿ ನಾಟಕ ಮಾಡೋದಾ? ಈಗ ನೀವು ಕೇಳ್ಬೋದಲ್ಲ, ಆ ಹೆಣ್ಮಕ್ಳು ಯಾಕೆ ಹೋದ್ರು ಅಂತೇಳಿ. ಹೌದ್ರಿ, ಫೋರ್ಸ್ ಮಾಡಿರ್ಬೋದು, ಭಯ ಬೀಳಿಸಿರ್ಬೋದು, ಗನ್ ಪಾಯಿಂಟ್ ಇಟ್ಟಿರ್ಬೋದು, ಆಮೇಲೆ ಆಸೆ ತೋರಿಸಿರ್ಬೋದು. ಅವರು ಮನಪೂರ್ವಕವಾಗಿ ಬಂದಿರಲಿಕ್ಕಿಲ್ಲ, ಫೋರ್ಸ್ ಮಾಡಿ ಹೇಳ್ಕೊಂಡಿರ್ಬೋದು. ನಿಮ್ಮ ಅಧಿಕಾರ ದರ್ಪ ಆಗಿರ್ಬೋದು, ಅಧಿಕಾರ ದುರುಪಯೋಗ ಆಗಿರ್ಬೋದು. ಬೇಡವಾ ಅವನಿಗೆ ಕಪಾಳ ಕೊಡಿ, ಬೇಡವಂತವನಿಗೆ? ಅಂಥವನಿಗೆ ಕಾನೂನಿನ ಪೆಟ್ಟು ಬಿಡಬೇಕೇ ಬೇಡವಾ? ಯಾರನ್ನ ಮಾಡಿರೋದು? ಅದೇ ಕ್ಷೇತ್ರದ ಹೆಣ್ಮಕ್ಕಳನ್ನು, ಅದೇ ಕಾರ್ಯಕರ್ತರನ್ನು. ನಾಚಿಕೆ ಆಗಲ್ಲ? ಯಾರನ್ನು ಉಳಿಸುವಂಥ ಪ್ರಯತ್ನ ಮಾಡ್ತಾ ಇದ್ದೀರಿ? ಸರ್ಕಾರ ಆಗಲಿ, ಕೇಂದ್ರ ಸರ್ಕಾರ ಆಗಲಿ, ರಾಜ್ಯ ಸರ್ಕಾರ ಆಗಲಿ, ರಾಜಕೀಯ ನಾಯಕರಾಗಲಿ, BJP ಆಗಲಿ, JDS ಆಗಲಿ, ಕಾಂಗ್ರೆಸ್ ಆಗಲಿ, ಇಲ್ಲಿ ತಪ್ಪಿತಸ್ಥರನ್ನು ಉಳಿಸುವಂಥ ಪ್ರಯತ್ನ ಮಾಡಿದರೆ 6 ಕೋಟಿ 7 ಕೋಟಿ ಜನ ಕೂಡ ಬೀದಿಗಿಳಿಬೇಕು. ಈ ಥರ ಆಗಬಾರ್ದು. ಇದು ಸುಮ್ಮನೆ ಏನು ಡ್ರೈವಿಂಗ್ ಲೈಸೆನ್ಸ್ ಇಲ್ಲ, ಆತನ ಒಳಗಾಕಿದ್ದೀವಿ ಅಲ್ಲ, ಆತ ಸೀಟ್ ಬೆಲ್ಟ್ ಹಾಕಿಲ್ಲ ಒಳಗಾಕಿದ್ದೀವಿ ಅಲ್ಲ. ಆ ಹೆಣ್ಣುಮಕ್ಕಳನ್ನು ಭಯಪಡಿಸಿ ಕರೆತರಲಾಗಿದೆ. ಆ ಹೆಣ್ಣುಮಕ್ಕಳಿಗೆ ಆಮಿಷ ತೋರಿಸಲಾಗಿದೆ, ಆ ಹೆಣ್ಣುಮಕ್ಕಳಿಗೆ ಲಾಭಾಂಶ ತೋರಿಸಲಾಗಿದೆ, ಆ ಹೆಣ್ಣುಮಕ್ಕಳಿಗೆ ದೌರ್ಜನ್ಯ ಆಗಿದೆ, ಆ ಹೆಣ್ಣುಮಕ್ಕಳಿಗೆ ಶೋಷಣೆಯಾಗಿದೆ. ಪ್ರತಿಷ್ಠಿತ ಹೆಣ್ಣು ಮಕ್ಕಳವರು, ಅಂಥವ್ರನ್ನ ಈ ಮುಕ್ಕಿದ್ದಾರೆ ಇವರು, ಬಿಡಬಾರ್ದು ಅವ್ರನ್ನ. ಬನ್ನಿ ಮತ್ತೊಮ್ಮೆ ನಮಗೆ ಹಾಸನದಿಂದ ಕುಶ್ವಂತ್ ನಿಮ್ಮ ಸೈಡ್ನ ಅಪ್ಡೇಟ್ ಏನಿದೆ? JP ಸರ್, ಈಗಾಗಲೇ SIT ತನಿಖೆ ಚುರುಕುಗೊಂಡಂತೆ ಈಗಾಗಲೇ ಪೆನ್ಡ್ರೈವ್ ಪ್ರಕರಣದಲ್ಲಿ ಮೊದಲು ಪ್ರಜ್ವಲ್ ರೇವಣ್ಣ ವಿಡಿಯೋ ವೈರಲ್ ಆಗಿದೆ. 22 ಸಂಜೆ ತಾರೀಕು, 23ನೇ ತಾರೀಕು ಒಂದು ಸೆಂಟ್ ಠಾಣೆಯಲ್ಲಿ ಕೇಸ್ ದಾಖಲಾಗುತ್ತೆ. ನವೀನ್ ಗೌಡ ಮತ್ತು ಚೇತನ್ ಗೌಡ ಇವರ ವಿರುದ್ಧ ಕೇಸ್ ದಾಖಲಾಗುತ್ತೆ. ಅಂದರೆ ವಿಡಿಯೋಗಳನ್ನು ವೈರಲ್ ಮಾಡಿದ್ದಾಗೆ. ಈಗ ಪ್ರೆಸೆಂಟ್ ಮಾಹಿತಿ ಇರುವಂತೆ ಅವರು ಈಗ ನಾನು ಹಾಸನದ ಒಂದು ಸರ್ಕಲ್ ಇನ್ಸ್ಪೆಕ್ಟರ್ ಆಫೀಸ್ ಏನಿದೆ ಅಲ್ಲಿ ಇರುವಂಥದ್ದು. ಈಗ ನವೀನ್ ಗೌಡ ಮತ್ತು ಚೇತನ್ ಗೌಡನನ್ನು SIT ಅವರು ನಿನ್ನೆ ವಶಕ್ಕೆ ಪಡೆದು ರಾತ್ರಿ ಅವರನ್ನು ಮೆಡಿಕಲ್ ಮಾಡಿಸಿ, ಅಂದರೆ ವೈದ್ಯಕೀಯ ತಪಾಸಣೆಯನ್ನು ಮಾಡಿಸಿ ಅವರನ್ನು ಈಗ ವಶಕ್ಕೆ ಪಡೆದಿದ್ದಾರೆ. ಇನ್ನು ಕೆಲವೇ ಕ್ಷಣದಲ್ಲಿ ಅವರಿಬ್ಬರನ್ನ ಕರ್ಕೊಂಡು ಹೋಗಿ ಕೋರ್ಟ್ ಮುಂದೆ ಹಾಜರು ಮಾಡಿಸುವಂತಹ ಪರಿಸ್ಥಿತಿ ಇದೆ. ಕೋರ್ಟ್ಗೆ ಹಾಜರು ಮಾಡಿದಂಥ ನಂತರ ಅವರನ್ನು ಪುನಃ ವಶಕ್ಕೆ ಪಡೆಯಲಾಗುತ್ತೆ. ನಂತರ ಸ್ಥಳ ಮಾಜರನ್ನು ಮಾಡಲಿಕ್ಕೆ ಕರ್ಕೊಂಡು ಹೋಗ್ತಾರೆ ಅಂತ ಮಾಹಿತಿ ಇರುವಂಥದ್ದು. ಬಹುತೇಕ ಇವತ್ತು ಮಧ್ಯಾಹ್ನದಲ್ಲಿ ಅವರನ್ನು ಕೋರ್ಟ್ ಮುಂದೆ ಹಾಜರು ಮಾಡ್ಬೋದು. ನಂತರ ವಶಕ್ಕೆ ನ್ಯಾಯಾಂಗ ಬಂಧನಕ್ಕೆ ಅವರನ್ನು ಅಥವಾ ಪೊಲೀಸ್ ವಶಕ್ಕೆ ಕೊಟ್ಟ ನಂತರ ಅವರನ್ನು ಯಾವುದು ಇವರ ಮೇಲೆ ಆರೋಪಗಳು ಬಂದಿದೆ, ಈ ಪೆನ್ಡ್ರೈವನ್ನು ವಿಡಿಯೋಗಳನ್ನು ವೈರಲ್ ಮಾಡಿದಂಥದ್ದು,
ಇಂತಹ ವಿಚಾರದಲ್ಲಿ ಅವರನ್ನು ಸ್ಥಳ ಮಾಜರ್ಗೆ ಕರ್ಕೊಂಡು ಹೋಗ್ತಾರೆ JP ಸರ್. ಹಾಗೆ ಮುಖ್ಯವಾಗಿ ಈ ಒಂದು ಪ್ರಕರಣದಲ್ಲಿ ಪ್ರಜ್ವಲ್ ರೇವಣ್ಣನ ಪರ ವಕೀಲರಾದಂತಹ ಪೂರ್ಣ ಎಂಬುವಂಥವರು ನವೀನ್ ಗೌಡನ ಮೇಲೆ ಕೇಸನ್ನು ಅವತ್ತೇ 23ನೇ ತಾರೀಕೆ ನೀಡ್ತಾರೆ. ಹಾಗೆ ಕಾರ್ತಿಕ್ ಮೇಲೆ ಕೂಡ ಕೇಸ್ ದಾಖಲಾಗುತ್ತೆ. ಈ 5 ಜನರ ವಿರುದ್ಧ ವಿಡಿಯೋ ವೈರಲ್ ಪ್ರಕರಣ ಕೇಸ್ ದಾಖಲಾಗುತ್ತೆ. ಆದರೆ ಈ 5 ಜನರನ್ನು ಯಾರನ್ನು ಕೂಡ ಇಲ್ಲಿ ತನಕ ಆಗಿರಲಿಲ್ಲ. ಈಗ ನಿನ್ನೆ ಚೇತನ್ ಮತ್ತು ಇನ್ನೊಬ್ಬ ನವೀನ್ ಗೌಡ ಇಬ್ಬರು ಬೇಲೂರು ಮೂಲದವರು ಇವರನ್ನು ಬಂಧಿಸಿದ್ದಾರೆ. ಬಹುತೇಕ ಇವರನ್ನು ಬಂಧಿಸಿ ನಂತರ ವಿಚಾರಣೆಗೆ ಇನ್ನಷ್ಟು ವಿಚಾರಣೆ ಮಾಡಿದಾಗ ನನಗೆ ಓಕೆ ಥ್ಯಾಂಕ್ ಯು. ನನಗೆ ಯಾರು ವೈರಲ್ ಮಾಡಿದ್ರು ಅವರನ್ನು ಏನು ಬಂಧಿಸಿದ್ರು ನನಗೆ ಅದರ ಬಗ್ಗೆ ಯಾವುದೇ ವಿಶೇಷ ಆಸಕ್ತಿ ಇಲ್ಲ. ಅವನೆಲ್ಲೂ ಓಡೋಗೋದಿಲ್ಲ. ವೈರಲ್ ಮಾಡಿದವ ಸಿಗ್ತಾನೆ. ಇಲ್ಲಿ ಹೇಗಾಗಿದೆ ಅಂತಂದರೆ ಯಾರೋ ಮೊನ್ನೆ ಒಂದು ಮೆಸೇಜಲ್ಲಿ ಹಾಕ್ತಾಯಿದ್ರು. ಅಲ್ಲ ಸರ್, ಇದು ಹೆಂಗಾಗಿದೆ ಅಂತಂದರೆ ಪಿಕ್ಚರ್ ರೆಡಿಯಾಗಿದೆ, ಹೀರೋ ಯಾರು, ಡೈರೆಕ್ಟ್ರ್ ಯಾರು, ಪ್ರೊಡ್ಯೂಸರ್ ಯಾರು, ಅದು ಬಿಟ್ಬಿಟ್ಟು ಡಿಸ್ಟ್ರಿಬ್ಯೂಟ್ರ್ ಯಾರು, ವಿಶಾಲ ಕರ್ನಾಟಕಕ್ಕೆ ಹಂಚಿಕೆದಾರರು ಯಾರು, ಅವರ ಹಿಂದೆ ಯಾಕೆ ಬಿದ್ದಿದ್ದೀರಿ? ಪಿಕ್ಚರ್ನ ಹೀರೋ ಯಾರು ಕಳ್ಳ, ಪಿಕ್ಚರ್ನ ಪ್ರೊಡ್ಯೂಸರ್ ಯಾರು ಕಳ್ಳ, ಪಿಕ್ಚರ್ನ ಡೈರೆಕ್ಟ್ರ್ ಯಾರು ಕಳ್ಳ, ಆತನನ್ನು ಏರೋಪ್ಲೇನಿಂದ ಬರ್ತಾನಲ್ವ ನಾಡಿದ್ದು, ಮತ್ತೆ ಹತ್ತಿಸಿ ಪೊಲೀಸ್ ಸ್ಟೈಲಲ್ಲಿ ಜಗ್ಗೇಶ್ಗೆ ಯಾವುದೋ ಒಂದು ಪಿಕ್ಚರಲ್ಲಿ ಬ್ಯಾಂಕ್ ಜನಾರ್ದನ್ ಏರೋಪ್ಲೇನ್ ಹತ್ತಿಸ್ತಾರಲ್ಲ, ಆ ಥರ ಆಗಲಿ ಗೊತ್ತಾಗತ್ತೆ.